ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಶಿಡ್ಲಘಟ್ಟ ಅಮಾನಿ ಕೆರೆಯಿಂದ, ಈಗ ಹೇಳಿದ್ರು ಇವರು ಡಿಕೆ, ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ 45 ಕೆರೆಗಳಿಗೆ, ಶಿಡ್ಲಘಟ್ಟದ 45 ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ 119 ಕೆರೆಗಳಿಗೆ, ಒಟ್ಟು 164 ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು 237 ಕೋಟಿ 10 ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನ ಇವತ್ತು ಕೊಟ್ಟಿದ್ದೇವೆ. ಅದು ಸರಿ ಸರ್, ಆದ್ರೆ ಮೂರನೇ ಹಂತದ ಶುದ್ಧೀಕರಣ ಪ್ರಶ್ನೆ ಏನಂದ್ರೆ ಮೂರನೇ ಹಂತದ ಶುದ್ಧೀಕರಣ ಆಗೋದ್ರಿಂದಾಗಿ ನೀರು ಶುದ್ಧ ನೀರಾಗುತ್ತೆ. ಈಗ ಎರಡು ಹಂತದ ಶುದ್ಧೀಕರಣದಿಂದ ನಮಗೆ ಅಶುದ್ಧ ನೀರೇ ಸಿಗ್ತಾ ಇದೆ, ಇನ್ನು ಖನಿಜಗಳಿದೆ, ವಿಷ ಇರುತ್ತೆ ಆ ಅಪಾಯಕಾರಿ ನೀರು. ಅದು ನಮ್ಮ ಬಳಕೆಗೆ ಯೋಗ್ಯವಲ್ಲ. ಆ ಕಾರಣ ನಮ್ಮ ಕೆರೆಗಳು ಕೂಡ ಮಲಿನವಾಗ್ತಾ ಇದೆ. ಎರಡನೇ ಹಂತದ ಶುದ್ಧೀಕರಣದಿಂದ ಬರ್ತಾ ಇರುವಂತ ನೀರು ನೋಡಪ್ಪ. ಆಮೇಲೆ ಆ ಕೆರೆಗಳಲ್ಲೇ ಬೋರ್ ಹಾಕಿದ್ದಾರೆ. ಶುದ್ಧೀಕರಣ ಬೇಕು ಅಂತಕ್ಕಂಥದ್ದು ಈ ಜನರ ಒಂದು ಇದಾಗಿದೆ ಮತ್ತು ವಿಜ್ಞಾನಿಗಳು ಸಹ ಅದನ್ನೇ ಹೇಳಿದ್ದಾರೆ. ರೈತರು ಅಶುದ್ಧವಾಗಿದೆ, ದನ ಕರುಗಳಿಗೆ ಕುಡಿಲಿಕ್ಕೆ ನೀರಾಗೋದಿಲ್ಲ, ಅಂಡರ್ಗ್ರೌಂಡ್ ವಾಟರ್ ಮೇಲಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸರ್ ಆ ಕೆರೆಗಳಲ್ಲೇ ಬೋರ್ಡ್ ಹಾಕಿದ್ದಾರೆ. ಕೇಳಪ್ಪ, ಇಲ್ಲಿ ಎಲ್ಲಾ ಕಡೆ ಬೋರ್ಡ್ ಎಲ್ಲ ಹಾಕಿದಾರಪ್ಪ. ಹೋಗಿದ್ದೀನಿ, ಕೇಳ್ರಿ, ಇಲ್ಲಿ ನಾನೇ ಹೋಗಿದ್ದೀನಿ ಉದ್ಘಾಟನೆ ಮಾಡ್ಲಿಕ್ಕೆ ನಾರಾಯಣ ಸ್ವಾಮಿ ಕಾನ್ಸ್ಟಿಟ್ಯೂಯನ್ಸಿಗೆ. ಜಾನುವಾರುಗಳು ಮತ್ತು ಜನರು ಕೇಳ್ರಿ, ನಾರಾಯಣ ಸ್ವಾಮಿ ಬೇತ್ಮಂಗಲ ನಾರಾಯಣ ಸ್ವಾಮಿ ಇದಾರಲ್ಲ, ಬಂಗಾರಪೇಟೆ, ಅದು ಯಾವ್ದದು ಎಂತದು ನಾವು ಹೋಗಿದ್ದೀವಿ, ಯರಗೋಡು ಹೋಗಿದ್ದೀವಿ. ಮತ್ತೆ ಎಲ್ಲ ಕೆರೆಗಳನ್ನೆಲ್ಲ ತುಂಬಿಸಿದ್ದೀವಿ. ಈಗ ಕೃಷ್ಣ ಬೈರೇಗೌಡ ಇಸ್ ಫ್ರಮ್ ಕೋಲಾರ, ಇವರು ಚಿಂತಾಮಣಿ ತಾಲೂಕಿನವರು. ನಮಗೆ ರೈತರು ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ಮತ್ತೆ ಶುದ್ಧೀಕರಿಸತಕ್ಕಂಥ ಕೆಲಸ ಮಾಡ್ತಾರೆ.